ಓ ನನ್ನ ಚೇತನ ಆಗು ನೀ ಅನಿಕೇತನ. ನಮಸ್ಕಾರ ಮಾರೇ, ಹೇಗಿದ್ರಿ ಎಲ್ಲರೂ? ವೆಲ್ಕಮ್ ಟು ಶಿವ್ ಟ್ರಾವೆಲ್ ಸ್ಟೋರೀಸ್. ಇವತ್ತು ನೋಡಿ ಸೆಕೆಂಡ್ ಡೇ. ನೆನ್ನೆ ಎಲ್ಲ ಜೋಗ್ ಫಾಲ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಇವತ್ತು ಆಲ್ಮೋಸ್ಟ್ ಟೈಮ್ ಎಷ್ಟಾಯಿತು, ಒಂದು 10:30 ಇನ್ ದ ಮಾರ್ನಿಂಗ್. ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ನಮ್ಮ ಸ್ಟೇಯಲ್ಲೇ ಮುಗಿಸಿ ಈಗ ವಿ ಆರ್ ಹೆಡ್ಡಿಂಗ್ ಟುವರ್ಡ್ಸ್ ಕುವೆಂಪು ಅವರ ಮನೆ ಕುಪ್ಪಳ್ಳಿಗೆ ಹೋಗ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಇಲ್ಲಿಂದ 112 ಕಿಲೋಮೀಟರ್ಸ್, ನಮ್ಮ ಸ್ಟೇಯಿಂದ 112 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಆಲ್ಮೋಸ್ಟ್ ಒಂದು 2.5 ಅವರ್ಸ್ ಆಗುತ್ತೆ. ಅಲ್ಲಿಗೆ ಹೋಗಿ ನಿಮಗೆ ತೋರಿಸ್ತೇನೆ ಹೇಗಿತ್ತು ಏನು ಅಂತ. ಮತ್ತು ನೆನ್ನೆ ಜೋಗ್ ಫಾಲ್ಸ್ ಎಕ್ಸ್ಪೀರಿಯನ್ಸ್ ಮಾತ್ರ ನಿಜ, ಐ ಕ್ಯಾನ್ ನಾಟ್ ಎಕ್ಸ್ಪ್ಲೇನ್ ಯು. ಯಾಕೆ ಜೋಗ್ ಅಷ್ಟೊಂದು ಫೇಮಸ್ಸು ಅಂತ ನನಗೆ ನೆನ್ನೆ ಗೊತ್ತಾಯಿತು. ನಾನು ಮುಂಚೆ ಜೋಗ್ ಫಾಲ್ಸ್ಗೆ ಹೋಗಿರಲಿಲ್ಲ. ತುಂಬ ಇಟ್ ವಾಸ್ ವೆರಿ 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 ಸೀನಿಕ್. ಆ್ಯಕ್ಚುಲಿ ನೆನ್ನೆ ಗೊತ್ತಿಲ್ದಿರೋ ಇರೋ ವಿಷಯ ಇನ್ನೊಂದೇನೆಂದರೆ, ಆ್ಯಕ್ಚುಲಿ ದಿಸ್ ವಾಟ್ ಎವರ್ ಜೋಗ್ ಫಾಲ್ಸ್ಗೆ ಬರುತ್ತಲ್ಲ ವಾಟರು, ಅದು ನಾವು ಲಾಸ್ಟು ಅಂಬಾತೀರ್ಥ ಎಕ್ಸ್ಪ್ಲೋರ್ ಮಾಡಿದ್ವಲ್ಲ, ಆ ಅಂಬಾತೀರ್ಥದಿಂದ ಬರುವ ವಾಟರ್ ಅಂತೆ. ಅದು ನನಗೆ ಗೊತ್ತೇ ಇರಲಿಲ್ಲ. ಇಟ್ ವಾಸ್ ನೈಸ್ ಟು ನೋ ದಟ್ ವಿ ಹ್ಯಾವ್ ಕವರ್ಡ್ ಅಂಬಾತೀರ್ಥ ಆ್ಯಸ್ ವೆಲ್ ಆಸ್ ದಿಸ್ ಜೋಗ್. And there are many technical aspects as well regarding yoga power generation. Almost 40% of the power of Karnataka ಅಂದರೆ ಎಲೆಕ್ಟ್ರಿಸಿಟಿ ಇಲ್ಲಿ ಜೋಗಿಂದನೇ ಜನ್ರೇಟ್ ಮಾಡ್ತಾರೆ. ನಿಮಗೆ ಜೋಗ್ ಫಾಲ್ಸಲ್ಲಿ ಏನಾದರೆ ವಾಟರ್ ನಿಮಗೆ ಕಾಣುತ್ತಲ್ಲ, ದಟ್ ಈಸ್ ಆ್ಯಕ್ಚುಲಿ ಅ ಲೀಕೇಜ್ಡ್ ವಾಟರ್. ಅಂದರೆ ಡ್ಯಾಮ್ಸಿಂದ ಬರುವ ಲೀಕೇಜ್ ವಾಟರ್ ಇಲ್ಲಿ ಫಾಲ್ಸಲ್ಲಿ ಬರೋದು. ಸೊ ಅದಕ್ಕೆ ಮಾನ್ಸೂನಲ್ಲಿ ಬಂದರೆ ನಿಮಗೆ ಲೈಕ್ ತುಂಬ ಇರುತ್ತೆ. ಈಗ ಇಟ್ಸ್ ಆಲ್ರೆಡಿ ರಿಸ್ಟ್ರಿಕ್ಟೆಡ್ ವಾಟರ್ ಅಲ್ವಾ, ಏನಿದ್ರೆ ಲೀಕೇಜ್ ವಾಟರ್ ಇರುತ್ತೋ ಅದನ್ನು ಮಾತ್ರ ಅವರು ಅದು ಮಾತ್ರ ನಿಮಗೆ ಫಾಲ್ಸಲ್ಲಿ ಕಾಣುತ್ತೆ. ಬಟ್ ಓವರ್ ಆಲ್ ಜೋಗ್ ಎಕ್ಸ್ಪೀರಿಯನ್ಸ್ ವಾಸ್ ಆಸಮ್. ದ ಓನ್ಲಿ ಒನ್ ಥಿಂಗ್ ವಿಚ್ ವಾಸ್ ಮಿಸ್ಸಿಂಗ್ ಈಸ್ ರೈನ್ ಈಸ್ ನಾಟ್ ದೇರ್. ಆಲ್ಮೋಸ್ಟ್ ಮುಗೀತಲ್ಲ, ರೈನಿ ಸೀಸನ್ ಎಲ್ಲ ಮುಗೀತು. ಸೊ ಒಂದು ಮಳೆನೂ ಒಂದು ಸ್ವಲ್ಪ ತುಂತುರು ಮಳೆ ಆದರೂ ಇದ್ದಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರ್ತಾ ಇತ್ತು ಅಂತ ಅನಿಸ್ತು ನನಗೆ. ಎನಿ ಹೌ ದಟ್ಸ್ ಓಕೆ, ವಿಲ್ ಸಿ. ಇನ್ನು 2 ಡೇಸ್ ಇದೆ. ಸೊ ದಿಸ್ ಇಸ್ ಎಂಟೈರ್ 3 ಡೇಸ್ ರೈಡ್ ಇದು. ಆಲ್ಮೋಸ್ಟ್ ವಿಲ್ ಬಿ ಕವರಿಂಗ್ ಅರೌಂಡ್ 1000 ಕಿಲೋಮೀಟರ್ಸ್ ಆಸು. ಓಕೆ ನೋಡಿ, ಸಾಗರದಿಂದ ಹೊಸನಗರ್ ಹೋಗೋ ರೋಡ್ ಇದು. ಹೆಂಗಿದೆ ರೋಡ್, ಆ ಕಡೆ ಮರ ಈ ಕಡೆ ಮರ, ಸೆಂಟ್ರಲ್ಲಿ ದಾರಿ. ಬಟ್ ಸ್ವಲ್ಪ ಬಿಸಿಲಿದೆ ಮಾತ್ರ. ಈಗ ಬಿಸಿಲಿಲ್ಲ ಅಂದಿದ್ರೆ ಇನ್ನು ಸೂಪರ್ ಆಗಿರ್ತಾ ಇತ್ತು. A few moments later. ಫಾರೆಸ್ಟ್ ನಡುವೆ ಐಸ್ ಕ್ರೀಮ್. ಚೋಕೋಬಾರ್ ಕೊಡು ಒಂದು. ನಿಂಗೆ ಯಾವುದು ಅನ್ಪ್ಯಾಕ್ಡ್ ಇದೆಯಾ? ಫಸ್ಟ್ ಫುಲ್ ಅಂಗಡಿಯಿಂದ ಬರೋ ಪ್ಯಾಕ್ ಯಾವುದು? ಎಲ್ಲ ಅಂಗಡಿ ಇದೆ. ಅವ್ರು ಏನು ಮಾಡ್ತಾರೆ? ಚೋಕೋಬಾರ್ ಕೊಡು. ಏನಣ್ಣ ಹೆಸರು? ಹಾಂ, ಮಯುದ್ದೀನ್. ಓಕೆ, ಏನ ಭೇಟಿಯಾದ ಜಾಗ ನನ್ನನ್ನೇ ಕಾಡುವಾಗ ಏಕಾಂತವೀಗ ನನ್ನ ಕಾಡಿದೆ. ಒಂದೇ ಒಂದು ಮಾತು ನೀ ಚಂದವಾಗಿ ಹಾಡಿ ನಿನ್ನ ಧ್ಯಾನವೆಲ್ಲ ಲೂಟಿ ಮಾಡಿದೆ. ಸೊ ಯಾವುದೋ ಒಂದು ಕಾಡಲ್ಲಿದ್ದೀವಿ, ಸಾಗರದಿಂದ ಕುಪ್ಪಳ್ಳಿ ಹೋಗುವ ರೋಡಲ್ಲಿ. ಸೊ ಈಗ ವಿ ಥಾಟ್ ಲೊಕೇಶನ್ ಇಸ್ ಗುಡ್, ಅದಕ್ಕೆ ಒಂದು ವಿಡಿಯೋ ಮಾಡುವ ಅಂತ ನಿಲ್ಲಿಸಿದ್ದೀವಿ. ನಮ್ಮ ವಿಡಿಯೋ ನೋಡ್ತೀರಾ? ನನ್ನ ಪ್ರಕಾರ ಮನುಷ್ಯರು ಯಾವಾಗಲೂ ಚಿಕ್ಕ ಮಕ್ಕಳು ತರ ಇರಬೇಕು. ನಾವು ದೊಡ್ಡವರಾಗ್ತಾ ಆಗ್ತಾ ಕಳ್ಳನ್ ಮುಟ್ಟಾಗ್ಬಿಡ್ತೀವಿ, ತಪ್ಪಲ್ವಾ? 500 ರೂಪಾಯಿ ಫೈನ್ ಕಟ್ಟಿದೆ. ಆ್ಯಕ್ಚುಲಿ ಜಸ್ಟ್ ಹೆಲ್ಮೆಟ್ ರಿಮೂವ್ ಮಾಡಿ ಓಡಿಸ್ತಾ ಇದ್ದೆ. ಸೊ ಹಿಡ್ಕೊಂಡ್ರು ಪೊಲೀಸವರು, 500 ರೂಪಾಯಿ ಫೈನ್ ಕಟ್ಟಿದೆ. ಬಟ್ ಯಾವುದೇ ಕಾರಣಕ್ಕಾದರೆ ಆ್ಯಕ್ಚುಲಿ ದಟ್ಸ್ ಓಕೆ. ಐ ಆಮ್ ನಾಟ್ ಫೀಲಿಂಗ್ ಬ್ಯಾಡ್. ನಂದು ಮಿಸ್ಟೇಕ್ ಇತ್ತಲ್ಲ. ಮತ್ತು ಅವರೆಲ್ಲ ಕೇಳ್ತಾಯಿದ್ರು ಏನು ಕ್ಯಾಮ್ರಾ ಇದು, ಏನು ಮಾಡ್ತೀರಿ, ಏನು ಎತ್ತ ಅಂತ. ಮತ್ತು ಪೊಲೀಸ್ ವಾಸ್ ವೆರಿ ತುಂಬ
ಇದಿದ್ರು, ಒಳ್ಳೆಯವರಿದ್ದರು. ನಮ್ಮ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿಸಿದ್ದೇನೆ. ಇಬ್ಬರು, ಒಬ್ಬ SI ಒಬ್ಬ PC ಇದ್ದರು. ಇಬ್ಬರದ್ದು ಸಬ್ಸ್ಕ್ರೈಬ್ ಮಾಡಿಸಿದ್ದೇನೆ ನಮ್ಮ ಚಾನಲ್ನ. ಕುಪ್ಪಳ್ಳಿ ಹೋಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ವ್ಯೂ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ವಿ ಸ್ಟಾಪ್ಡ್ ಹಿಯರ್. ನೀರು ತುಂಬ ಸ್ವಚ್ಛವಾಗಿದೆ, ಬಟ್ ಕೆಳಗಡೆ ಹೋಗೋಕ್ಕಾಗಲ್ಲ. ಕೆಳಗಡೆ ಹೋಗೋಕ್ಕೆ ಜಾಗನೂ ಇಲ್ಲ. ಹಾಂ, ಕುಪ್ಪಳ್ಳಿ 16 ಕಿಲೋಮೀಟರ್ಸ್. 16. ಅಲ್ವಾ? ತುಂಬ ಚೆನ್ನಾಗಿದೆ ವ್ಯೂ ಆ್ಯಕ್ಚುಲಿ. ಸೊ ಇನ್ನು ಕುಪ್ಪಳ್ಳಿ ಆಲ್ಮೋಸ್ಟ್ 1.5 ಕಿಲೋಮೀಟರ್ಸ್ ಇದೆ. ಇಲ್ಲಿ ಕುಪ್ಪಳ್ಳಿ 1 ಕಿಲೋಮೀಟರ್. ಓಕೆ, ಒಳಗಡೆ ತಗೊತಾ ಇದ್ದೀವಿ. ರಾಷ್ಟ್ರಕವಿ ಕುವೆಂಪು ಅವರ ಕುಪ್ಪಳ್ಳಿ ಅಂತೆ. ಹೌದು, ನಮ್ಮ ಕವಿಯಾದಂತಹ ಕುವೆಂಪು ಅವರ ಬರಹಗಳು ನಮಗೆ ಯಾವಾಗಲೂ ಒಂದು ಸ್ಫೂರ್ತಿಯನ್ನು ತುಂಬುತ್ತೆ. ಅವರು ಹುಟ್ಟಿದ ನಾಡಾದ ಈ ಕನ್ನಡ ನಾಡಲ್ಲಿ ನಾವು ಹುಟ್ಟಿರೋದಕ್ಕೆ ನಾವು ಎಷ್ಟೋ ಧನ್ಯವಂತರು, ಎಷ್ಟೋ ಪುಣ್ಯ ಮಾಡಿರ್ಬೇಕು ಅಂದ್ಕೊಳ್ಳಿ. ಅವರಾಗಿರ್ಬೋದು, ದ ರಾ ಬೇಂದ್ರೆ ಆಗಿರ್ಬೋದು, ಅನಂತಮೂರ್ತಿ ಅವರಾಗಿರ್ಬೋದು, ಇವರು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂತಹ ಕೊಡುಗೆ ಅಷ್ಟು ಇಷ್ಟು ಅಲ್ಲ. ಪೂರ್ಣಚಂದ್ರ ತೇಜಸ್ವಿ ಅವರ ಸ್ಮಾರಕ. ಪೂರ್ಣಚಂದ್ರ ತೇಜಸ್ವಿ ಇಸ್ ಸನ್ ಆಫ್ ಕುವೆಂಪು. ನೋಡಿ, ಕವಿ ಮನೆ ರೈಟ್. ಇನ್ನೂ ಹೋಗ್ಬೇಕು ಮಾರ್ರೆ, ಏನೋ ನಡಿ ತಪೋ ನಂದನ. ಓಕೆ, ಅಲ್ಲ, ಇಂತಹ ಪ್ರಕೃತಿಯ ಸೊಬಗಲ್ಲಿ, ಇಂತಹ ಪ್ರಕೃತಿ ಮಡಿಲಲ್ಲಿ ಕುವೆಂಪು ಅವರು ಇದು ಮಾಡಿದ್ದಾರೆ, ಜೀವನ ನಡೆಸಿದ್ದಾರೆ ಅಂದರೆ, ಮತ್ತು ಅವ್ರ ಥಾಟ್ಸ್ ಕೂಡ ಅದೇ ರೀತಿಯಲ್ಲೇ ಇರುತ್ತೆ ಆ್ಯಕ್ಚುಲಿ. ಎಷ್ಟು ಪ್ರಕೃತಿ ಸೊಬಗಿದೆ ಗೊತ್ತಾ ಈ ಕಡೆ, ಎಷ್ಟು ಎಲ್ಲಿ ನೋಡಿದ್ರು ಗ್ರೀನರಿ. ಇವಾಗ ಅಟ್ಲೀಸ್ಟ್ ಮಳೆಗಾಲ ಮುಗೀತು, ಸ್ವಲ್ಪ ಬಿಸಿಲಿದೆ. ಮಳೆಗಾಲದಲ್ಲಿ ಬಂದಿದ್ರೆ ಅಂತೂ ಬೇರೆ ನೆಕ್ಸ್ಟ್ ಲೆವೆಲೇ ಇರ್ತಾಯಿತ್ತು. ಕುಪ್ಪಳ್ಳಿ ಇದೆ, ಎಲ್ಲಿ ನಿಲ್ಲಿಸ್ಬೇಕು? ಇದೆಯಾ ಶೌಚಾಲಯ? ಕವಿ ಶೈಲಕ್ಕೆ ಕಾಲುದಾರಿ ಇದೆ ನೋಡಿ. ಇಲ್ಲೇ ನಿಲ್ಲಿಸ್ಬೇಕಾ? ಇದೆ ನೋಡಿ ಕವಿಯವರ ಮನೆ. ಎಷ್ಟು ಚೆನ್ನಾಗಿದೆ. ಓ ಮೈ ಗಾಡ್, ಸೋ ಬ್ಯೂಟಿಫುಲ್ ಇಟ್ ಇಸ್. ನೋಡಿ, ನನ್ನ ಹಿಂದೆ ಕಾಣ್ತಾ ಇದೆಯಲ್ಲ, ಇದೇ ಕುವೆಂಪು ಅವ್ರ ಮನೆ. ಆ್ಯಕ್ಚುಲಿ ಒಳಗಡೆ ನಮಗೆ ವಿಡಿಯೋ ಮಾಡಲಿಕ್ಕೆ ಬಿಡೋದಿಲ್ಲ, ಬಟ್ ಇದೆಲ್ಲ ಲಾನ್ ಮತ್ತೆ ಮಾಡಿರೋದು ಅವರು. ನಿಮಗೆ ನಾನು ಇದು ಓಲ್ಡ್ ಪಿಕ್ಸ್ನ ಇವಾಗ ಹಾಕ್ತೇನೆ, ಅದನ್ನು ನೋಡಿ. ಇದು ಅಲ್ಲಿ ಆ ಕಡೆ ಎಂಟ್ರೆನ್ಸ್. ಅರೌಂಡ್ 20 ರೂಪಿ, ನಿಮಗೆ 20 ರೂಪೀಸ್ ಇರುತ್ತೆ ಎಂಟ್ರೆನ್ಸ್. ಎಲ್ಲ ಒಂದು 3 ಫ್ಲೋರ್ಡ್ ಬಿಲ್ಡಿಂಗ್ ಇದು. ನಮ್ಮ ಕುವೆಂಪು ಅವರು ಹೇಳಿದ ಈ ಸಾಲುಗಳು ನನ್ನ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತ ಹೇಳ್ತಾರೆ ನಮ್ಮ ಕುವೆಂಪು ಅವರು. ಈ ಸಾಲುಗಳು ಆ್ಯಕ್ಚುಲಿ ಪ್ರತಿಯೊಬ್ಬ ಕನ್ನಡಿಗನ ಮನವನ್ನು ಕದಲಿಸುವಂತಹ ಸಾಲುಗಳಿವು. ಈ ವ್ಲಾಗ್ನ ಮುಗಿಸುವ ಸಮಯ ಬಂದಾಯಿತು ಸ್ನೇಹಿತರೆ. ನಿಮಗೆ ನನ್ನ ಈ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.